ತುಂಟಾಟಗಳು, ಅದ್ರ ಜೊತೆಗೆ ಸಮಾವೇಶಗಳು, ಈಗ ನೋಡಿ ಯಡಿಯೂರಪ್ಪನವರ ಬಣ ಅಂತೆಲ್ಲ. ಒಂದು ನಿಮಿಷ, ಇಲ್ಲಿ ಯಡಿಯೂರಪ್ಪ ಸಂಘ ಪರಿವಾರದಿಂದ ಬಿ ಜೆ ಪಿಯಿಂದ ಬಂದವರು. ವಿಜಯೇಂದ್ರ ಸಂಘಟನೆಯಲ್ಲಿದ್ದೇ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದು. ಈಗ ನೀವು ಹೆಸರು, ನಾನು ಅವ್ರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ. ಯಾರೋ ಮೂರು ಮತ್ತೊಂದು ಅದಕ್ಕೆ ಬಣ ಅಂತೀರಾ? ಅವರು ಭಿನ್ನ ಬದಿಯರು ಹೇಳ್ತಾ ಇದ್ದೀವಿ. ಒಂದು ವೀರಶೈವ ಅವ್ರಿಗೆ 3 ಲೇಬಲ್ಲು ಭಾಳ ಪ್ರಮುಖ. ಅವ್ರು ಏನು ಮಾಡ್ತಾರೆ, ಸಂದರ್ಭ ಬಂದಾಗ ಉತ್ತರ ಕರ್ನಾಟಕ ಅಂತಾರೆ, ಸಂದರ್ಭ ಬಂದಾಗ ಹಿಂದೂ ಹುಲಿ ಅಂತಾರೆ. ಇನ್ನು ಕೆಲವು ಬಾರಿ ಪಂಚಮಶಾಲಿ ಅಂತ ಅವ್ರು ಹೇಳ್ಕೊಂತಾರೆ, ಸ್ವಯಂ ಘೋಷಿತ ಪಂಚಮಶಾಲಿ ಸಮಾಜಕ್ಕೂ ಮೋಸ ಮಾಡಿದರು. ಲಾಠಿ ಚಾರ್ಜ್ ಆದಾಗ ನಾವು 2A ಮೀಸಲಾತಿನೇ ಕೇಳಿಲ್ಲ ಅಂದರು. ಅಂದರೆ ಯಾವ ರೀತಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ಮೊನ್ನೆ ಯಾರೋ 40 ಜನ, 3 ಮತ್ತೊಂದು, ದಾವಣಗೆರೆ ಜಿಲ್ಲೆಯಲ್ಲಿ 20 ಜನ ಇದ್ದರು. 40 ಜನ ವೀರಶೈವ ಲಿಂಗಾಯತರು ಒಟ್ಟಾಗಿದ್ದೀವಿ ಯಡಿಯೂರಪ್ಪನ ವಿರುದ್ಧ ಅಂತ ಹೇಳಿದರು. ನೋಡಿ, ನಾವು ಡಾಬಸ್ಪೇಟೆ 28ರಂದು ಡಾಬಸ್ಪೇಟೆಯಲ್ಲಿ ಸುಮಾರು 200-250 ಜನ ಸಭೆ ಸೇರಿದ್ದೆ. ಅಲ್ಲಿ 25-30 ಜನ ಮಹಿಳೆಯರು ಬಂದರು. ಅದೇ ದಿವಸ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನಲ್ಲಿ 500 ಜನ ಸಮಾಜ ಮುಖಂಡರುಗಳು, ಸಮಾಜ ಅಧ್ಯಕ್ಷರುಗಳು, ಬ್ಯಾಂಕ್ಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು 500 ಜನ, ಬರೀ 150 ಜನ ಮಹಿಳೆಯರಿದ್ದರು. ದಾವಣಗೆರೆಯಲ್ಲಿ 3 ಜಿಲ್ಲೆಗಳು, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಸಭೆ ಒಳ್ಳೆಯ ಸಭೆ ಆಯಿತು. ಮೊನ್ನೆ ಬೆಂಗಳೂರಲ್ಲಿ 10 ಜಿಲ್ಲೆಗಳ ಪೂರ್ವ ಸಭೆ ಆಯಿತು. ಇಂದು ಚಿಕ್ಕಮಗಳೂರಲ್ಲಾಗ್ತದೆ. ಮುಂದಿನ ವಾರ ಈಗಾಗಲೇ ರುದ್ರಗೌಡರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗದಲ್ಲಿ ಒಳ್ಳೆಯ ಪೂರ್ವ ಸಭೆ ಆಗಿದೆ. ಕೊಪ್ಪಳ, ಬಳ್ಳಾರಿ, ಮಂಗಳವಾರ ಹೋಗ್ತಾ ಇದ್ದೀವಿ ಹೊಸಪೇಟೆಗೆ. ಯಾರೋ 3 ಮತ್ತೊಂದು ಜನಕ್ಕೆ ಅಲ್ಲ ಬಣ ಅನ್ಬೇಡ್ರಿ. ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಇದು ಅವ್ರ ಬಣ ಅಲ್ಲ, ಭಿನ್ನಮತೀಯರು. ಅವ್ರು ಒಂದೇ ಒಂದು ಅಜೆಂಡಾ, ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಟೀಕೆ ಮಾಡೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಯಾರ್ಯಾರು ಬ್ಯಾಕಪ್ ಅದರನ್ನೆಲ್ಲ ಮಾಹಿತಿ ಇದೆ. ಸಂದರ್ಭ ಬಂದಾಗ ಅವರು ಹೇಳ್ಕೊಂಡ್ರೆ ನನಗೆ ಕೆಲವರು ನಾಯಕರುಗಳು ಬೆಂಬಲ ಕೊಡ್ತಾ ಇದ್ದಾರೆ, ಅದನ್ನು ಸಂದರ್ಭ ಬಂದಾಗ ಹೇಳ್ತೀವಿ. ಅಲ್ಲ ಸರ್, ಈಗ ಲಿಂಗಾಯತರು ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿದ್ದರು, ಆದರೂ ಸೋಲಿಗೆ ಏನು ಪ್ರಮುಖ? ನೋಡಿ, ಬಸವರಾಜ ಬೊಮ್ಮಾಯಿ ಅವರು ನಾವು ಮುಖ್ಯಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ, ಯಡಿಯೂರಪ್ಪ, ನಾವೆಲ್ಲ ಶಾಸಕರು ಸೇರಿ. ಅವ್ರು ಅಸಮರ್ಥರು ಅಂತ ಹೇಳಲ್ಲ. ಕೆಲವೊಂದು ನಾನು ಹೇಳಿದ್ದಲ್ಲ, ವೀರಶೈವ ಲಿಂಗಾಯತ ಸಮಾಜ ಯಡಿಯೂರಪ್ಪನವರ ಪ್ರಶ್ನಾತೀತ ನಾಯಕ, ಒಂದು ಲಿಂಗಾಯತ ಲೀಡ್ರು, ವೀರಶೈವ ಲಿಂಗಾಯತರು ಪ್ಲಸ್ ಎಲ್ಲ ಸಮಾಜಗಳು ಒಪ್ಕೊಂಡಿದ್ದಾವೆ. ಇನ್ನು ಕೇಳಿದೆ, ಈಶ್ವರಪ್ಪನವ್ರಿಗೆ ಅನ್ಯಾಯ ಆಯಿತು ಅಥವಾ ಜಗದೀಶ್ ಶೆಟ್ಟರ್ ಟಿಕೆಟ್ಗಳು, ಭಾಳಷ್ಟು ಕಾರಣಗಳಿಂದ ಅವ್ರನ್ನ ಇಳಿಸಿದ್ದೇ ಪ್ರಮುಖ ಕಾರಣ ಸರ್. ಮತ್ತೆ 100ಕ್ಕೆ 100 ನಾನು ಅನೇಕ ಬಾರಿ ಹೇಳಿದೆ, ಇದೇನು ಓಪನ್. 2012ರಲ್ಲಿ ಏನಾಯಿತು, 11ರಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ರು. ಯಡಿಯೂರಪ್ಪನವ್ರು ಹಠ ಮಾಡ್ಬೋದಾಗಿತ್ತು, ನಾನು ಬಿಟ್ಕೊಡಲ್ಲ ಅಂತ. ಯಡಿಯೂರಪ್ಪನವರು ಸ್ವಯಂ ಪ್ರೇರಣೆಯಿಂದ 2011ರಲ್ಲೂ ತ್ಯಾಗ ಮಾಡಿದರು, 2021ರಲ್ಲೂ ತ್ಯಾಗ ಮಾಡಿದರು. ಆದರೆ ಜನಕ್ಕೆಲ್ಲ ಒಂದು ಕಡೆ ವೀರಶೈವ ಲಿಂಗಾಯತರು, ಹಿಂದೆ ವೀರೇಂದ್ರ ಪಾಟೀಲ್ ಇದೆ, ಕಾಂಗ್ರೆಸ್ ಏನಾಯಿತು, ಆವಾಗ ನಮ್ಮಿಂದ ದೂರ ಆಗಿರ್ತಕ್ಕಂಥ ಮತಗಳನ್ನು ಮತಗಳಾಗಿ ಪರಿವರ್ತನೆ ಮಾಡಿ BJP ಕರ್ತಾ ಇರ್ತಕ್ಕಂಥ ಒಂದು ನಾವೆಲ್ಲ ಸಂಘಟಿತ ಪ್ರಯತ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.